ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 48ನೇ ಪ್ರಶ್ನೆ. ನ್ಯೂಟನ್ನ ಮೂರನೇ ನಿಯಮವು ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿ ಇರದೇ ಇರುವಾಗ ಅನ್ವಯಿಸುತ್ತದೆಯೇ ಅಂತ ಕೇಳ್ತಾ ಇದ್ದಾರೆ. ನ್ಯೂಟನ್ನ ಮೂರನೇ ನಿಯಮ ಯಾವುದು? ಪ್ರತಿಯೊಂದು ಕ್ರಿಯೆಗೆ ಸಮನಾದ ಹಾಗೂ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಹಾಗೂ ಅದು ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸ್ತಾ ಇರ್ತದೆ ಅಂತ ಹೇಳಿರ್ತಾರೆ. ಹಾಗಿದ್ರೆ ಈ ನ್ಯೂಟನ್ನ ಮೂರನೇ ನಿಯಮದ ಪ್ರಕಾರ ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿ ಇಲ್ಲ ಅಂದಾಗ ಅವಾಗ ಕೂಡ ಅನ್ವಯಿಸ್ತದ ಆಯಸ್ಕಾಂತ. ನೀವು ಆಯಸ್ಕಾಂತವನ್ನ ನೋಡಿದ್ರೆ ಎರಡು ಆಯಸ್ಕಾಂತಗಳು ಪರಸ್ಪರ ಸಂಪರ್ಕದಲ್ಲಿ ಇರ್ಬೇಕಂತ ಇದೆಯಾ? ಇಲ್ಲ. ಈಗ ಇದ್ರದ್ದು ಸೌತ್ ಪೋಲು, ಇದ್ರದ್ದು ನಾರ್ತ್ ಪೋಲು ಹತ್ರ ತಂದಾಗ ಏನಾಗುತ್ತೆ? ಆಕರ್ಷಣೆಗೊಂಡು ಟಕ್ ಅಂತ ಅಂಟ್ಕೊಳ್ಳುತ್ತೆ. ಅದೇ ನಾರ್ತ್ ಪೋಲ್ ಅನ್ನ ತಗೊಬಂದಾಗ ಅವೆರಡು ವಿಕರ್ಷಣೆಗೊಳ್ಳುತ್ತೆ. ಏನ್ ಮಾಡಿದ್ರು ಅಂಟಕ್ಕಾಗೋದಿಲ್ಲ, ದೂರ ದೂರ ಹೋಗುತ್ತೆ. ಹಾಗಿದ್ರೆ ಇವೆರಡು ಪರಸ್ಪರ ಸಂಪರ್ಕದಲ್ಲಿ ಇದ್ವ ಮೊದಲು? ಇರ್ಲಿಲ್ಲ. ಅನ್ವಯಿಸುತ್ತದೆ ಅಂತ ಕೇಳಿದ್ದಾರೆ. ಹೌದು, ವಸ್ತುಗಳು ನಿಜವಾದ ಸಂಪರ್ಕದಲ್ಲಿರುವಾಗ ಅಥವಾ ವಸ್ತುಗಳ ನಡುವೆ ಪರಸ್ಪರ ಕ್ರಿಯೆ ಇದ್ದಾಗ, ಉದಾಹರಣೆ ಎರಡು ಆಯಸ್ಕಾಂತಗಳ ನಡುವಿನ ಆಕರ್ಷಣೆ ಅಥವಾ ವಿಕರ್ಷಣೆ ಇತ್ಯಾದಿ, ನ್ಯೂಟನ್ನ ಮೂರನೇ ನಿಯಮವು ಅನ್ವಯಿಸುತ್ತದೆ. ಇಲ್ಲಿ ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿಲ್ಲ, ಸಂಪರ್ಕದಲ್ಲಿ ಇದ್ದಾಗ ಕೂಡ ಅಥವಾ ವಸ್ತುಗಳ ನಡುವೆ ಪರಸ್ಪರ ಕ್ರಿಯೆ ಇದ್ದಾಗ. ಇಲ್ಲಿ ನೋಡಿ, ಇದು ಇದರ ಮೇಲೆ ಆಕರ್ಷಣಾ ಬಲವನ್ನ ಹಾಕ್ತಾ ಇದೆ, ಪ್ರತಿಕ್ರಿಯೆಯಾಗಿ ಇದು ಇದರ ಮೇಲೆ ಆಕರ್ಷಣಾ ಬಲವನ್ನ ಹಾಕ್ತಾ ಇದೆ. ಇದು ಇದನ್ನ ಜಗ್ಗಕ್ಕೆ ನೋಡ್ತಾ ಇದೆ, ಇದು ಈ ಸೌತ್ ಪೋಲ್ ಅನ್ನ ಜಗ್ಗಕ್ಕೆ ನೋಡ್ತಾ ಇದೆ ಅಲ್ವಾ? ಅದೇ ತರ ಇಲ್ಲಿ ಈ ನಾರ್ತ್ ಪೋಲ್ ಇರುವಂತದ್ದು ಈ ನಾರ್ತ್ ಪೋಲ್ ಮೇಲೆ ವಿಕರ್ಷಣಾ ಬಲವನ್ನ ಹಾಕ್ತಾ ಇದೆ. ಹೋಗು ನೀನ್ ಆ ಕಡೆ, ನಾರ್ತ್ ಪೋಲ್ ನಂಗೂ ನೀನ್ ಬೇಕಾಗಿಲ್ಲ, ಹೋಗ ಆ ಕಡೆ ಅಂತ ಇದು ಕೂಡ ಇದ್ರ ಮೇಲೆ ವಿಕರ್ಷಣಾ ಬಲ. ಈಕ್ವಲ್ ಮತ್ತೆ ಅಪೋಸಿಟ್ ಅಲ್ವಾ? ಹಾಗಾಗಿ ಇಲ್ಲಿ ಕೂಡ ನ್ಯೂಟನ್ನ ಮೂರನೇ ನಿಯಮ ಅನ್ವಯಿಸುತ್ತದೆ. ಥ್ಯಾಂಕ್ ಯು.